ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಯುಗಪುರುಷನು ಶಕಪುರುಷನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ಈ ಅಂಶವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಒಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಯಾರಾದರೂ ಹೊಸದಾಗಿ ನೋಡಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕನ್ನು ಕೊಡಿ, ಹಾಗೂ ಒಂದು ಕಾಮೆಂಟ್ ಮಾಡಿ, ನಿಮಗೆ ಪರಿಚಯ ಇದ್ದವರಿಗೆ ಶೇರ್ ಮಾಡಿ. ಯಾಕೆಂದರೆ ಈ ಒಂದು ಸತ್ಯವಾದ ಸುವಾರ್ತೆ ಅನೇಕರಿಗೆ ತಲುಪಬೇಕು. ಅನೇಕರಿಗೆ ತಲುಪಬೇಕಾದರೆ ನಾವು ಕೂಡ ಈ ಸೇವೆಯಲ್ಲಿ ಭಾಗಿಗಳಾಗಬೇಕು ಎಂದು ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ದೇವರು ನಮ್ಮನ್ನು ಮೆಚ್ಚಬೇಕಾದರೆ ಹೇಗಿರಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ದೇವರು ನಮ್ಮನ್ನು ಮೆಚ್ಚಬೇಕಾದರೆ ನಾವು ಹೇಗೆ ಇರಬೇಕು? ನೋಡಿ, ಈ ಸಮಾಜದಲ್ಲಿ ಒಬ್ರಿಗೊಬ್ಬರು ಇಷ್ಟಪಡಬೇಕು, ಮೆಚ್ಚಬೇಕು ಅಂದಾಗ ಹೇಗೆ ಇದ್ದರೆ ಮೆಚ್ಚುತ್ತಾರೆ? ಯವ್ವನ ಕಾಲದಲ್ಲಿ ಸ್ತ್ರೀ ಪುರುಷರ ಮಧ್ಯದಲ್ಲಿ ನೋಡುವಾಗ ಒಂದು ಹುಡುಗಿ ಅಂದವಾಗಿ ಸುಂದರವಾಗಿ ಇದ್ದಾಗ ಒಬ್ಬ ಹುಡುಗನು ಇಷ್ಟಪಡ್ತಾನೆ. ಅದೇ ಪ್ರಕಾರ ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನು ಇಷ್ಟಪಡಬೇಕಾದ್ರೆ ಮೊದಲನೇದಾಗಿ ನೋಡೋದಕ್ಕೆ ಸುಂದರನಾಗಿ ಒಳ್ಳೆಯವನಾಗಿ ಕಾಣಬೇಕು. ಅಂದರೆ ನೋಡೋದಕ್ಕೆ ಚೆನ್ನಾಗಿದ್ದಾಗ ಇಷ್ಟಪಡುವಂಥದ್ದು ಇಲ್ಲ ಮೆಚ್ಚುವಂಥದ್ದು ಅಂದರೆ ಇನ್ನೊಂದು ರೀತಿಯಲ್ಲಿ ನೋಡುವಾಗ ಅವರ ಒಳ್ಳೆಯ ಗುಣಗಳು ನೋಡ್ತಾರೆ, ಒಳ್ಳೆಯ ಪ್ರವರ್ತನೆ ನೋಡ್ತಾರೆ, ಇಲ್ಲ ಕೆಲಸವನ್ನು ನೋಡ್ತಾರೆ, ಮಾತಾಡುವಂಥ ವಿಧಾನವನ್ನು ನೋಡ್ತಾರೆ. ಇದರಲ್ಲಿ ಯಾವುದೋ ಒಂದು ಇಷ್ಟ ಆಗುವಂಥದ್ದು ಮನುಷ್ಯರ ಸಮಾಜದಲ್ಲಿ. ಇವಾಗ ದೇವರಿಗೆ ನಾವು ಇಷ್ಟ ಆಗಬೇಕಾದ್ರೆ ಹೇಗಿರಬೇಕು? ಮನುಷ್ಯರ ಮಧ್ಯದಲ್ಲಿ ಇಷ್ಟ ಆಗಬೇಕಾದ್ರೆ ಅವ್ರು ಮೆಚ್ಚುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು, ಒಳ್ಳೆಯ ರೀತಿಯಿಂದ ಕಾಣಬೇಕು, ಒಳ್ಳೆಯ ಮಾತುಗಳಿರಬೇಕು, ಒಳ್ಳೆಯ ರೀತಿಯಿಂದ ಕೆಲಸ ಮಾಡಬೇಕು, ವಿಧೇಯರಾಗಬೇಕು. ಹೌದಲ್ವ? ಈ ಸಮಾಜದಲ್ಲಿ ಮತ್ತು ತಂದೆಯಾದ ದೇವರು ನಮ್ಮನ್ನು ಇಷ್ಟಪಡಬೇಕು, ನಮ್ಮನ್ನು ಮೆಚ್ಚಬೇಕು ಅಂದಾಗ ನಾವು ಹೇಗಿದ್ದರೆ ದೇವರು ಮೆಚ್ಚುತ್ತಾರೆ? ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ ನೋಡೋಣ ಪ್ರಿಯರೇ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತೆ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ನೋಡಿ, ಈ ವಚನದಲ್ಲಿ ಬರೆಯಲ್ಪಟ್ಟಂಥ ಸಂಗತಿಗಳನ್ನು ಒಂದು ಸಾರಿ ಗಮನಿಸ್ರಿ. ನಾವು ದೇವರ ಸನ್ನಿಧಾನದಲ್ಲಿ ಯೋಗ್ಯರಾಗಿ, ಅಂದರೆ ಆತನ ದೃಷ್ಟಿಗೆ ಆತನಿಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಯೋಗ್ಯರಾಗಿ ನಡೆದುಕೊಳ್ಳೋದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಏನ್ರಿ, ನಾನು ದೇವರನ್ನು ಬೇಡಿಕೊಳ್ತಾ ಇದ್ದೀನಿ, ನೀವು ಯೋಗ್ಯರಾಗಿ ನಡೆದುಕೊಳ್ಬೇಕು, ನೀವು ಉನ್ನತರಾಗಿ ಕಾಣಬೇಕು, ದೇವರು ಮೆಚ್ಚುವಂಥ ರೀತಿಯಲ್ಲಿ ನೀವು ಕಾಣಬೇಕು. ಅದೇ ಹೇಳ್ಕೊಂಡು ಬಂದಿದ್ದಾರೆ ಪ್ರಿಯರೇ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ
ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡೋರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ಅಂದರೆ ದೇವರು ಇಷ್ಟಪಡುವಂಥ ರೀತಿಯಲ್ಲಿ ದೇವರು ನಮ್ಮನ್ನು ನೋಡುವಾಗ ಯೋಗ್ಯರಾಗಿ ಕಾಣಬೇಕು. ದೇವರು ಮೆಚ್ಚುವಂಥ ರೀತಿಯಲ್ಲಿ ಕಾಣಬೇಕು. ದೇವರು ಮೆಚ್ಚುವಂಥ ರೀತಿಯಲ್ಲಿ ಕಾಣಬೇಕು ಅಂದಾಗ ಆತನು ಹೇಳಿರುವಂಥ ವಾಕ್ಯಗಳನ್ನು ತಿಳ್ಕೊಂಡು ಆತನ ಜ್ಞಾನದಲ್ಲಿ ಪರಿಪೂರ್ಣರಾಗಬೇಕು. ಆತನ ಜ್ಞಾನವನ್ನು ಅನುಸರಿಸಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೀರ್ಘ ಶಾಂತಿಯನ್ನು ನಡ್ಕೊಳ್ಬೇಕು. ದೇವರು ತೋರಿಸಿರುವಂಥ ಪ್ರೀತಿಯನ್ನು ನಾವು ತೋರಿಸ್ಬೇಕು. ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು. ಓಕೆ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ, ನಮ್ಮ ಆರಾಧನೆ, ನಮ್ಮ ಕೆಲಸ, ನಮ್ಮ ಕ್ರಿಯೆಗಳು, ನಮ್ಮ ಒಳ್ಳೆಯ ನಡವಳಿಕೆ ಇವೆಲ್ಲವೂ ಕೂಡ ಇರಬೇಕು ಎಂದು ಅಪೊಸ್ತಲನಾಗಿರುವಂಥ ಪೌಲನು ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂಥದ್ದು. ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವುದು, ನಾವು ಯೋಗ್ಯರಾಗಿ ಕಾಣಬೇಕು, ನಾವು ಉನ್ನತರಾಗಿ ಕಾಣಬೇಕು, ದೇವರು ಮೆಚ್ಚುವಂಥ ರೀತಿಯಲ್ಲಿ ಕಾಣಬೇಕು. ದೇವರು ಮೆಚ್ಚುವಂಥ ರೀತಿಯಲ್ಲಿ ಕಾಣಬೇಕು ಅಂದಾಗ ಖಂಡಿತವಾಗಿ ಈ ವಾಕ್ಯಗಳನ್ನು ಧ್ಯಾನಿಸಬೇಕು ಪ್ರಿಯರೇ. ನಾವು ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೀವ? ವಾಕ್ಯಗಳನ್ನು ಓದ್ತಾ ಇದ್ದೀವ? ಓದಿ ಪಾಲಿಸ್ತಾ ಇದ್ದೀವ? ಅಥವಾ ವಾರಕ್ಕೆ ಒಂದು ಸಾರಿ ಮಾತ್ರ ಪ್ರಾರ್ಥನೆಗೆ ಬಂದು ಏನು ದೇವರ ಸೇವಕರು ವಾಕ್ಯಗಳೇನು ಹೇಳ್ತಾರೆ ಕೇಳಿ ಹೊರಟೋಗ್ತೀವ? ಮತ್ತು ಈಗಿನ ಕಾಲದಲ್ಲಿ ಹೆಚ್ಚಾಗಿ ಏನ್ರಿ ಬೈಬಿಲ್ ತೊಗೊಂಡು ಬರಲ್ಲ. ಪ್ರಾರ್ಥನೆಗೆ ಬರುವಾಗ, ಪ್ರಾರ್ಥನೆಗೆ ಹೋಗ್ತಾರಲ್ಲ ಪ್ರಿಯರೇ ಚರ್ಚಿಗೆ, ಬೈಬಿಲ್ ತೊಗೊಂಡು ಹೋಗಲ್ಲ. ಇವಾಗ ಎಲ್ಲರೂ ಸ್ಟೈಲಲ್ಲಿ ಏನು ಮಾಡ್ತಾರೆ ಗೊತ್ತಾ, ಮೊಬೈಲ್ ಓಪನ್ ಮಾಡ್ಕೊಳ್ತಾರೆ, ಮೊಬೈಲಲ್ಲಿ ಬೈಬಲ್ ಆ್ಯಪ್ ಇರುತ್ತೆ, ಅವ್ರು ವಚನ ಹೇಳಿದ ತಕ್ಷಣ ಬೈಬಲ್ ಆ್ಯಪ್ ನೋಡ್ತಾರೆ. ಮೊಬೈಲನ್ನು ಎಲ್ಲಿ ಬಳಸ್ಬೇಕು ಹೇಳಿ ಪ್ರಿಯರೇ? ದೇವರ ವಾಕ್ಯಗಳು ಎಲ್ಲಿ ಬಳಸಬೇಕು? ಚರ್ಚಿನಲ್ಲ, ಅಥವಾ ಪ್ರಯಾಣ ಮಾಡುವಂಥ ಸಮಯದಲ್ಲಿ ದೇವರ ವಾಕ್ಯ ಓದೋದಕ್ಕೆ ಬಳಸಬೇಕಾ? ದೇವರ ವಾಕ್ಯವನ್ನು ನಾವು ಓದ್ತೀವಲ್ವ ಪ್ರಿಯರೇ? ದೇವರ ವಾಕ್ಯವನ್ನು ಸಭೆಯಲ್ಲೂ ಏನ್ರಿ ಮೊಬೈಲ್ ಓಪನ್ ಮಾಡಬೇಕಾ, ಅಥವಾ ಸತ್ಯವೇದ ಗ್ರಂಥವನ್ನು ಓಪನ್ ಮಾಡಬೇಕಾ? ನಾವು ಸತ್ಯವೇದ ಗ್ರಂಥವನ್ನು ಓಪನ್ ಮಾಡಿ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಚನಗಳನ್ನು ಓದಬೇಕು. ಸಭೆಯಲ್ಲಿ ಬಂದಾಗಲೂ ಕೂಡ ಮೊಬೈಲನ್ನು ಅಂಟಿಕೊಂಡು ಬಂದಿರ್ತೀವಿ ನಾವು. ಇನ್ನೆಲ್ಲಿ ಪ್ರಿಯರೇ ದೇವ್ರನ್ನ ಮೆಚ್ಚಿಸುವಂಥದ್ದು? ಏನ್ರಿ ಪಾಸ್ಟ್ರೇ, ಇವಾಗ ಟೆಕ್ನಾಲಜಿ ಬೆಳೆದಿದೆ, ಅದ್ರ ತಕ್ಕ ಹಾಗೆ ನಾವು ನಡಿಬೇಕು. ತಕ್ಕ ಹಾಗೆ ನಡಿಪ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ದೇವರು ಇಷ್ಟಪಡುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು. ಅಂದರೆ ಬೈಬಲ್ ಗ್ರಂಥವನ್ನು ತಗೊಂಡು ಬರಬೇಕು, ವಾಕ್ಯವನ್ನು ಓದಬೇಕು. ಬೈಬಲ್ ಗ್ರಂಥವನ್ನು ಓದದೆ ಮೊಬೈಲ್ ತೊಗೊಂಡು ಬಂದರೆ ನಿಮ್ಮನ್ನು ನೋಡಿ ಮತ್ತೊಬ್ರು ಏನು ಕಲಿತಾರೆ? ಅವರು ಕೂಡ ನಮ್ಮ ಅಣ್ಣವರೇ ಮೊಬೈಲ್ ತೊಗೊಂಡು ಬಂದಿದ್ದಾರೆ, ನಾನು ಕೂಡ ಮೊಬೈಲ್ ತೊಗೊಂಡು ಬರ್ತೀನಿ. ಇವರೇ ಮೊಬೈಲ್ ತೊಗೊಂಡು ಬಂದಿದ್ದಾರೆ, ನಾನು ಕೂಡ ಮೊಬೈಲ್ ತೊಗೊಂಡು ಬರ್ತೀನಿ ಅಂತೇಳಿ ಬೈಬಲ್ ಗ್ರಂಥವನ್ನು ಮನೇಲಿಟ್ಟು ಎಲ್ಲರೂ ಸ್ಟೈಲಾಗಿ ಮೊಬೈಲ್ ತೊಗೊಂಡು ಬರ್ತಾರೆ. ಎಲ್ಲರೂ ಕೂಡ ಒಬ್ಬರು ನೋಡಿ ಒಬ್ಬರು ಏನು ಕಲಿತಾರೆ? ಮೊಬೈಲ್ಗಳನ್ನು ನೋಡಿ ಆತ್ಮಿಕವಾದಂಥ ಜ್ಞಾನ ಕಲಿತಾರ, ಅಥವಾ ಈ ಲೋಕದಲ್ಲಿ ಏನ್ರಿ ಈ ಪದ್ಧತಿಗಳನ್ನು ಕಲಿತಾರ? ಒಂದ್ಸರಿ ನೀವು ಯೋಚನೆ ಮಾಡಿ. ಮೊಬೈಲ್ ಎಲ್ಲಿ ಬಳಸ್ಬೇಕಂದ್ರೆ, ಏನೋ ಹೊರಗಡೆ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ, ಬಸ್ಸಿನಲ್ಲಿ ಪ್ರಯಾಣ ಆಗಿರ್ಬೋದು, ಕಾರ್ನಲ್ಲಿ ಪ್ರಯಾಣ ಆಗಿರ್ಬೋದು, ಟ್ರೈನಲ್ಲಿ ಪ್ರಯಾಣ ಆಗಿರ್ಬೋದು. ಆ ಸಮಯದಲ್ಲಿ ಬೇಕಾದರೆ ಮೊಬೈಲ್ ಓಪನ್ ಮಾಡಿಕೊಂಡು ಬೈಬಲ್ ಗ್ರಂಥ ಏನ್ರಿ ಆ್ಯಪ್ ಇರುತ್ತಲ್ವ, ಅದನ್ನು ಓಪನ್ ಮಾಡಿಕೊಂಡು ಆ ಸಮಯದಲ್ಲಿ ನಾವು ನೋಡ್ಕೋಬೋದು, ತಪ್ಪೇನಿಲ್ಲ. ಹೌದಲ್ವ? ಚರ್ಚಿಗೆ ಬಂದಾಗಲೂ ಮನೆಯಲ್ಲಿದ್ದಾಗಲೂ 24 ಗಂಟೆ ಏನ್ರಿ ಅನುಕೂಲ ಇದ್ದಾಗಲೂ ಕೂಡ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತೀವಿ. ಈಗ ಇದ್ದಾಗ ದೇವ್ರು ಮೆಚ್ಚುತ್ತಾರ? ನಮ್ಮನ್ನು ದೇವ್ರು ಇಷ್ಟಪಡ್ತಾರ? ದೇವ್ರು ಮೆಚ್ಚುವಂಥ ರೀತಿಯಲ್ಲಿ ನಮ್ಮ ನಡವಳಿಕೆ ಇರಬೇಕು. ನಮ್ಮ ಪ್ರಾರ್ಥನೆ, ವಿಜ್ಞಾಪನೆ, ಆರಾಧನೆ, ನಮ್ಮ ಒಳ್ಳೆಯ ನಡವಳಿಕೆ ದೇವ್ರು ಮೆಚ್ಚುವಂಥ ರೀತಿಯಲ್ಲಿ ನಾವು ಇರಬೇಕು ಪ್ರಿಯರೇ. ಮತ್ತೊಂದು ಮಾತನ್ನು ನಾವು ನೋಡೋಣ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ನೋಡೋಣ. ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕಕ್ಕೆ ತರಬೇಕು. ಕೇಳುವವರಿಗೆ ಕೇಡನ್ನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು. ಅಂದರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ವಾಗ್ವಾದಗಳಂತ ನೋಡುವಾಗ ಏನ್ರಿ,
ವಾಗ್ವಾದಗಳು ಮಾಡಿದಾಗ ಆತ್ಮಿಕವಾಗಿ ಭಕ್ತಿ ಬೆಳೆಯುತ್ತಾ ಅಥವಾ ಭಕ್ತಿ ತಣ್ಣಗಾಗುತ್ತಾ? ಭಕ್ತಿ ಬೆಳೆಯಲ್ಲ. ವಾಗ್ವಾದಗಳನ್ನು ಮಾಡಿದಾಗ ಭಕ್ತಿ ಬೆಳೆಯಲ್ಲ. ಆದ್ದರಿಂದ ಇಂಥ ವಾಗ್ವಾದಗಳನ್ನು ನೀವು ಯಾಕೆ ಮಾಡೋಕ್ಕೆ ಹೋಗ್ತೀರಾ? ಅದನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ಎರಡನೇದಾಗಿ ನೋಡಿ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ನೋಡಿ, ಗಮನಿಸಬೇಕು ಪ್ರಿಯರೇ, ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು ಅಂತ ಹೇಳ್ತಾರೆ. ಪ್ರಯಾಸ ಪಡು ಅಂದರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ, ದೇವರು ಸಂತೋಷ ಪಡುವಂಥ ರೀತಿಯಲ್ಲಿ ನೀನು ಪ್ರಯಾಸ ಪಡಬೇಕು ಅಂತ ಹೇಳ್ತಾರೆ ದೇವರು. ಪೌಲನ ಮೂಲಕ ಪವಿತ್ರಾತ್ಮನ ಪ್ರೇರಣೆಯಿಂದ ಈ ಮಾತನ್ನು ಬರೆಸಿರುವಂಥದ್ದು. ಅಂದರೆ ದೇವರ ದೃಷ್ಟಿಯಲ್ಲಿ ನೀನು ಯೋಗ್ಯನಾಗಿ ಕಾಣಬೇಕು. ಯೋಗ್ಯನಾಗಿ ಅಂದಾಗ ನಿನ್ನ ಮಾತುಗಳು ಚೆನ್ನಾಗಿರಬೇಕು, ನಿನ್ನ ಪ್ರವರ್ತನೆ ಚೆನ್ನಾಗಿರಬೇಕು, ಪ್ರಾರ್ಥನೆಯಲ್ಲಿ ಇರಬೇಕು, ಆರಾಧನೆಯಲ್ಲಿ ಇರಬೇಕು, ದೇವರ ವಾಕ್ಯವನ್ನು ಓದಬೇಕು, ಸುವಾರ್ತೆ ಮಾಡಬೇಕು. ಒಟ್ಟಿನಲ್ಲಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ನೀನಿರಬೇಕು ಅಂತೇಳಿ ದೇವರು ಹೇಳುವಂಥ ಮಾತು. ದೇವರು ಮೆಚ್ಚುವಂಥ ರೀತಿಯಲ್ಲಿ ಇದ್ದೀವಾ ಅಥವಾ ಜನರು ಮೆಚ್ಚುವಂಥ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಾ? ಇದು ಇಂಟರ್ನ್ಯಾಷನಲ್ ಬೋಧಕರು ಇವ್ರು ಮೆಚ್ಚಬೇಕು, ನಮ್ಮ ಒಂದು ಕ್ರಿಯೆಗಳನ್ನು ಇವ್ರು ಮೆಚ್ಚಬೇಕು ಅಂತೇಳಿ ಅವ್ರು ಮೆಚ್ಚುವ ರೀತಿಯಲ್ಲಿ ಏನಾದರೂ ಊಟ ಕೊಡೋಕೆ ಹೋಗ್ತೀಯಾ? ಅಂದರೆ ಇವ್ರು ಮೆಚ್ಚಬೇಕಾ? ದೇವ್ರು ಮೆಚ್ಚುವಂಥ ರೀತಿಯಲ್ಲಿ ನೀನು ನಡ್ಕೊಳ್ಬೇಕಪ್ಪ ಅಮ್ಮ. ಯಾರು ಮೆಚ್ಚಬೇಕು ನಿನ್ನನ್ನು? ದೇವರು ಮೆಚ್ಚಬೇಕು. ದೇವರು ಮೆಚ್ಚುವಂಥ ರೀತಿಯಲ್ಲಿ ನಿನ್ನ ಪ್ರಾರ್ಥನೆ, ನಿನ್ನ ವಿಜ್ಞಾಪನೆ, ನಿನ್ನ ಆರಾಧನೆ, ನಿನ್ನ ಸೇವೆ, ನಿನ್ನ ಕೆಲಸ, ನಿನ್ನ ಪ್ರವರ್ತನೆ ಇರಬೇಕು. ಅದಕ್ಕೆ ಯೋಗ್ಯನಾಗಿ ನಡ್ಕೊಳ್ಳೋದಕ್ಕೆ ನೀನು ಪ್ರಯಾಸ ಪಡು ಅಂತೇಳಿ ಅಪೊಸ್ತಲನಾಗಿರುವಂಥ ಪೌಲನು ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ. ಪ್ರಿಯರಾದ ದೇವರ ಮಕ್ಕಳೇರ, ಗಮನಿಸಬೇಕು. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ, ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಕೊಳಕು ಉಣ್ಣಿನಂತೆ ಹರಡಿಕೊಳ್ಳುವುದು. ಅವರ ಮಾತು ಯಾವ ರೀತಿ ಹರಡಿಕೊಳ್ಳುತ್ತಂತೆ? ಕೊಳಕು ಉಣ್ಣಿನಂತೆ ಹರಡಿಕೊಳ್ಳುವುದು. ನೋಡಿದ್ರ ಪ್ರಿಯರೇ, ಹೇಗಿದ್ದಾರಂತೆ ಜನ? ಇಂತಹ ಸಮಾಜ ಅಂದರೆ ಕೊಳಕು ಹುಣ್ಣುಗಳು ಅಂದರೆ ಇವಾಗ ಕೈಕಾಲಿಗೆ ಅಲ್ಲಲ್ಲಿ ಗಾಯಗಳಾಗಿರುತ್ತೆ ನೋಡಿ, ಅದು ನಿಧಾನಕ್ಕೆ ಏನಾಗುತ್ತಪ್ಪ ಅಂತ ನೋಡುವಾಗ ಹರಡಿಕೊಳ್ತಾ ಇರುತ್ತೆ. ಇವಾಗ ನನ್ನ ಭುಜದ ಮೇಲೆ ಸುಮಾರು 3 ವರ್ಷದಿಂದ ಚಿಕ್ಕದ ಗಡ್ಡೆಯಾಗಿ ಬೆಳೀತಾ ಇದೆ, ಅದು ನೋವಿಲ್ಲ. ಒಳಗಡೆ ಏನಾಗಿದೆಪ್ಪ ಅಂತ ನೋಡುವಾಗ ಹರಡಿಕೊಂಡಿದೆ. ಅದು ನನಗೆ ನೋವಿಲ್ಲದೆ ಮುಟ್ಟಿದಾಗ ಏನು ನೋವಿಲ್ಲ, ಹಾಗೆ ಹರಡಿಕೊಳ್ತಾ ಬಂದಿದೆ. ಕೊನೆಯದಾಗಿ ಒಂದು ದಿನ ನೋವು ಸ್ಟಾರ್ಟ್ ಆಗಿದೆ, ಭಯಂಕರವಾದಂಥ ನೋವು. ಆವಾಗ ಹೋಗಿ ಏನ್ರಿ ಕೆಲವು ದಿನಗಳಾದ ಮೇಲೆ ಆಸ್ಪತ್ರೆಗೆ ತೋರಿಸಿದಾಗ ಒಳಗಡೆ ಏನಾಗಿದೆ ಗೊತ್ತಾ? ಇನ್ಫೆಕ್ಷನ್ ಆಗಿದೆ, ಕೆಟ್ಟೋಗಿದೆ, ಒಳಗೆ ತಿಂದಾಕಿದ್ದು. ಸುಮಾರು ಆಪ್ರೇಷನ್ ಮಾಡಿದಾಗ ಏನ್ರಿ ಇಷ್ಟು ಅಗಲ ಒಂದು ಅಂಗೈ ಇರುತ್ತಲ್ಲ ಅಷ್ಟು ಅಗಲವಾಗಿ ತೆಗೆದಿದ್ದಾರೆ ಪ್ರಿಯರೇ. ಜನವರಿ 20ನೇ ತಾರೀಕರಂದು ಆಪರೇಷನ್ ಆಗಿದೆ. ದೇವರ ಕೃಪೆ ಮೂಲಕ ಬೇಗ ನನಗೆ ವಾಸಿಯಾಗಿದೆ. ದೇವರ ಕೃಪೆಯಿಂದ, ದೇವರ ಆಶ್ರಯದ ಮೂಲಕ ದೇವರು ಸ್ತೋತ್ರವಾಗಲಿ. ಅಂದರೆ ಕೆಲವು ಟೈಮಲ್ಲಿ ಹರಡಿಕೊಳ್ತಾ ಇರುತ್ತೆ ಹುಣ್ಣುಗಳು. ಕೆಲವರಿಗೆ ಕಾಲುಗಳು, ಇನ್ನು ಕೆಲವರಿಗೆ ಕೈಗಳು, ಇನ್ನು ಕೆಲವರಿಗೆ ಒಳಗಡೆ ಹೊಟ್ಟೆ ಒಳಗಡೆ ಏನೇನೋ ಹರಡಿಕೊಳ್ತಾ ಇರುತ್ತೆ. ಏನಾಗಬೇಕು? ಮತ್ತೆ ಔಷಧಿಯನ್ನು ಸರಿಯಾದ ರೀತಿಯಲ್ಲಿ ಔಷಧಿ ತೊಗೊಳ್ಬೇಕು. ಈ ಆತ್ಮಿಕ ಬೆಳವಣಿಗೆ ವಿಷಯದಲ್ಲಿ ಏನಾದರೂ ಪಾಪ ಎಂಬ ರೋಗ ಇದ್ದಾಗ, ಇಲ್ಲಾಂದರೆ ಇಲ್ಲಿ ಹೇಳ್ತಾರಲ್ಲ, ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಕೊಳಕು ಉಣ್ಣಿನಂತೆ ಹರಡಿಕೊಳ್ಳುವುದು. ಅವರ ಮಾತು. ಪ್ರಿಯರೇ, ಆಲೋಚನೆ ಮಾಡಿ, ಈ ಲೋಕದಲ್ಲಿ ನಾವು ಉನ್ನತರಾಗಿ ಶ್ರೇಷ್ಠರಾಗಿ ಬದುಕಬೇಕು, ದೇವರು ಮೆಚ್ಚುವಂಥ ರೀತಿಯಲ್ಲಿ ಬದುಕಬೇಕು. ಹಾಗೆ ಭಕ್ತರು ಬದುಕಿದ್ದಾರೆ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ. ಅದರಲ್ಲಿ ಸ್ತ್ರೀಯರು ಇದ್ದಾರೆ, ಪುರುಷರು ಇದ್ದಾರೆ. ಪುರುಷನು ನೋಡುವಾಗ ಒಬ್ಬ ಹೇಬೇಲನಾಗಿರ್ಬೋದು, ಆನೋಕನಾಗಿರ್ಬೋದು, ನೋಹಾನನಾಗಿರ್ಬೋದು, ಅಬ್ರಹಾಮನಾಗಿರ್ಬೋದು. ಸ್ತ್ರೀಯರಲ್ಲಿ ಕೂಡ ಅನೇಕ ಮಂದಿ ಭಕ್ತರಿದ್ದಾರೆ.
ಪ್ರಿಯರೇ, ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡೆದುಕೊಳ್ಬೇಕು. ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡೆದುಕೊಂಡಾಗ ದೇವರು ಜೊತೆಯಾಗಿರ್ತಾರೆ. ಕಷ್ಟ ನಷ್ಟ ತೊಂದರೆಗಳು ಇದ್ದಾಗ ದೇವರು ಜೊತೆಯಾಗಿದ್ದು ಕಾಪಾಡ್ತಾರೆ, ದೇವರು ನಡೆಸ್ತಾರೆ. ಒಂದು ವೇಳೆ ಸತ್ತೋದರೆ ನಿತ್ಯ ಜೀವವನ್ನು ಕೊಡ್ತಾರೆ. ನಿತ್ಯ ಜೀವ, ಪರಲೋಕ. ಆ ಪರಲೋಕವನ್ನು ನಾವು ಹೇಗಾದರೂ ಮಾಡಿ ಪಡ್ಕೊಳ್ಬೇಕು. ಆದ್ದರಿಂದ ದೇವರು ಮೆಚ್ಚುವಂಥ ರೀತಿಯಲ್ಲಿ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ ನಾವು ಜೀವಿಸೋಣ. ದೇವರನ್ನು ಮಹಿಮೆ ಪಡಿಸೋಣ, ದೇವರನ್ನು ಆರಾಧಿಸೋಣ, ದೇವರನ್ನು ಘನಪಡಿಸೋಣ. ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡೋಣ. ಪ್ರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಇರುವಂತೆ, ನಿಮ್ಮ ಪ್ರಾರ್ಥನೆಯಲ್ಲಿ ಇರುವಂತೆ, ನಿಮ್ಮ ಸೇವೆಯಲ್ಲಿ ಇರುವಂತೆ ನಮ್ಮನ್ನು ಆಶೀರ್ವದಿಸಿ. ಈ ವಿಡಿಯೋವನ್ನು ವೀಕ್ಷಿಸುವಂಥ ಪ್ರತಿ ಮಕ್ಕಳನ್ನು ಮುಟ್ಟಿ ಬಲಪಡಿಸಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು ದಯಪಾಲಿಸಿ, ಸತ್ಯವನ್ನು ತಿಳಿದುಕೊಂಡು ಈ ಲೋಕದಲ್ಲಿ ಉನ್ನತರಾಗಿ ಶ್ರೇಷ್ಠರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.